ಈ ಕಾಳುಮುಖ ಯತಿಗಳು ಈ ದೇವಸ್ಥಾನನ ಆರಾಧನೆ ಮಾಡ್ತಿದ್ರು ಅಂತೇಳಿ ಈ ಶಾಸನ ಉಲ್ಲೇಖ ಇದೆ. ಬಟ್ ಅವರು ಕಾಳುಮುಖ ಯತಿಗಳು ಹೇಗಿದ್ರು ಅಂತೇಳಿ ನಾವು ಇದೊಂದು ವಿಗ್ರಹ ರೂಪದಲ್ಲಿ ನೋಡ್ಬೋದು. ಕಿವಿಯಿಂದ ಉದುರುತ್ತಿರೋ ರಾಕ್ಷಸ ಇದು ನೋಡಿ, ಕಿವಿಯಿಂದ ಉದುರುತ್ತಿರೋ ರಾಕ್ಷಸ, ಮತ್ಸ್ಯ ಅವತಾರ, ಕುರ್ಮ ಅವತಾರ ಎಲ್ಲ ಇದೆ ನೋಡಿ, ವಾಮನ ಅವತಾರ, ವಿಷ್ಣುವಿನ ದಶಾವತಾರಗಳನ್ನು ಇದರಲ್ಲಿ ಕೆತ್ತಿದ್ದಾರೆ. ಇವು ರೀಸೆಂಟಾಗಿ ಸಿಕ್ಕಿರೋ ವಿಗ್ರಹಗಳನ್ನು ನಾವು ನೀಟಾಗಿ ಜೋಪಾನಾಗಿ ತಂದು ಇಲ್ಲಿಗಿಟ್ಟು. ಸ್ನೇಹಿತರೆ, ಆ ಸಂದಿನಲ್ಲಿರೋ ಮತ್ತೊಂದು ಗುಡಿ ಇದು. ಇದನ್ನ ಬಂದು ಚಂಡಿಕೇಶ್ವರ ಗುಡಿ ಅಂತ ಇವತ್ತು ಕರೀತಾರೆ. ಇದು ಕೂಡ ಒಂದು ದ್ವಿಕೂಟ ಮಾದರಿಯ ಗುಡಿ, ಅಂದ್ರೆ ಎರಡು ಗರ್ಭ ಗುಡಿಗಳನ್ನ, ಎರಡು ಶಿಖರಗಳನ್ನ ಹೊಂದಿರುವಂತ ಗುಡಿ ಇದು. ಇದು ಚಂಡಿಕೇಶ್ವರ ಗುಡಿ ಅನ್ನೋದು ಇತ್ತೀಚಿನ ವರ್ಷಗಳಲ್ಲಿ ಅಥವಾ ಇತ್ತೀಚಿನ ಒಂದು ತಲೆಮಾರಿನ ಜನ ಕರ್ಕೊಂಡ್ಬರ್ತಾ ಇರೋದು. ಆದರೆ ಶಾಸನಗಳಲ್ಲಿ ಅಂದ್ರೆ ಹೊಯ್ಸಳರ ಕಾಲದಲ್ಲಿ ಈ ಒಂದು ಗುಡಿ ಯಾವುದಾಗಿತ್ತು ಅಂದ್ರೆ ಇದನ್ನ ವೇದೇಶ್ವರ ಮತ್ತೆ ನಕರೇಶ್ವರ ಗುಡಿ ಅಂತ ಶಾಸನದಲ್ಲಿ ದಾಖಲೆ ಆಗಿದೆ. ಈ ಒಂದು ಗುಡಿಯ ದಾಖಲಾತಿ ಇರೋದು ಕೂಡ ನಾವಿಂದೆ ನೋಡಿದ ಒಂದು ಬ್ರಹ್ಮೇಶ್ವರ ಮತ್ತೆ ಗಂಗೇಶ್ವರ ಗುಡಿ ಅಂತ ನಾವೇನ್ ನೋಡಿದ್ವೋ ಆ ಶಾಸನದಲ್ಲಿ, ಆ ಒಂದು ಗುಡಿನಲ್ಲಿರುವಂತ ಶಾಸನದಲ್ಲಿ ಈ ಗುಡಿಯ ಒಂದು ಉಲ್ಲೇಖ ಕೂಡ ಬರುತ್ತೆ. ಇನ್ನು ಈ ಗುಡಿಯ ಒಂದು ಇತಿಹಾಸ ನಾವು ನೋಡೋದಾದ್ರೆ, ಇಲ್ಲಿನ ಒಂದು ಶಾಸನದಲ್ಲಿ ದಾಖಲೆ ಆಗಿರುವಂತೆ ಈ ಗುಡಿಯಲ್ಲಿ ವೈಜರಸ, ಬರ್ಮರಸ ಮತ್ತೆ ನರಸಿಂಹನ ಉಲ್ಲೇಖ ಬರುತ್ತೆ. ಹಾಗಾಗಿ ಬಂದು ಈ ಒಂದು ಗುಡಿಯನ್ನ ನರಸಿಂಹ ಅಂದ್ರೆ ಇಂದಿನ ಒಂದು ಗುಡಿ ನಾವೇನು ಗಂಗೇಶ್ವರ ಮತ್ತೆ ಬ್ರಹ್ಮೇಶ್ವರ ಗುಡಿಯನ್ನ ನಾವೇನು ತೋರಿಸಿದ್ವೋ ಆ ಗುಡಿಯ ಒಂದು ಸಮಕಾಲೀನವಾಗಿ ಇದು ಕೂಡ ಕಟ್ಟಿರೋದು ಅಂತ ಕೂಡ ಹೇಳ್ತಾರೆ. ಮತ್ತು ಇದರ ಒಂದು ಇತಿಹಾಸ ನಾವು ನೋಡೋದಾದ್ರೆ ಅಂದ್ರೆ ಇಸ್ವಿಯನ್ನ ನಾವೇನಾದ್ರು ನೋಡೋದಾದ್ರೆ ಇದು ಕೂಡ 1180ರಿಂದ 1200ರ ಒಂದು ಆಸುಪಾಸಿನಲ್ಲಿ ಕಟ್ಟಿರುವಂಥ ಗುಡಿ ಅನ್ನೋದು ಕೂಡ ಕಂಡು ಬರುತ್ತೆ. ಇನ್ನು ಸ್ಥಳೀಯ ಒಂದು ಇತಿಹಾಸಕಾರರ ಪ್ರಕಾರ ಬಂದು ಹಿಂದೆ ಇಲ್ಲಿ ಶಿವಲಿಂಗಗಳಿದ್ದದ್ದು, ಅದನ್ನ ಇವತ್ತಿಗೆ ಬಂದು ಒಂದು 4 ಅಡಿಯ ಒಂದು ಚಂಡಿಕೇಶ್ವರ ಶಿಲ್ಪ ಕೂಡ ಒಳಗಡೆ ಇರೋದು ಕೂಡ ಸ್ಥಳೀಯರು ಹೇಳಿದ್ದಾರೆ. ಹಾಗಾಗಿ ಬನ್ನಿ ಈ ಒಂದು ಗುಡಿನಲ್ಲಿ ಮತ್ತೇನು ವಿಶೇಷತೆಗಳಿದೆ ಅಂತ ನೋಡೋಣ. ಇನ್ನು ಈ ಒಂದು ಗುಡಿ ಇವಾಗ ನಿಮ್ಗೆ ಯಾವ ರೀತಿ ಕಾಣಿಸ್ತಾ ಇದೆಯೋ ಹಿಂದೆ ಆ ರೀತಿ ಇರಲಿಲ್ಲ. ಅಂದ್ರೆ ಈಗ ಕೆಲವು ವರ್ಷಗಳಿಂದ ಹೋದ್ರೆ ಇದು ತುಂಬಾ ಸಂಪೂರ್ಣವಾಗಿ ಒಂದು ಹಾಳಾಗಿದ್ದಂಥ ಒಂದು ಗುಡಿ ಇದು. ಈ ಪೂರ್ತಿ ಗುಡಿ ಬಂದು ಮಣ್ಣಿನಲ್ಲಿ ಹುದುಗಿ ಹೋಗಿತ್ತಂತೆ. ಸೊ ಇತ್ತೀಚೆಗೆ ಬಂದು ಇದನ್ನ ಜೀರ್ಣೋದ್ಧಾರ ಮಾಡುವ ಒಂದು ಕೆಲಸವಾಗಿ ಇಲ್ಲಿದ್ದಂಥ ಕಂಬಗಳು ಮತ್ತೆ ಮೂಲ ರಚನೆ ಏನಿತ್ತೋ ಅದನ್ನೆಲ್ಲ ಸರಿಯಾಗಿ ತಗೊಂಡು ಮತ್ತೆ ಮರುಜೋಡಣೆ ಮಾಡಿ ಮತ್ತೆ ರಾಜ್ಯ ಸರ್ಕಾರದಿಂದ ಬಂದಂಥ ಒಂದು ಹಣಕಾಸಿನ ಒಂದು ನೆರವಿನಿಂದ ಇವತ್ತಿಗೆ ಮೇಲ್ಗಡೆ ನೀವು ನೋಡ್ಬೋದು. ಈ ಒಂದು ಮೇಲ್ಗಡೆ ರಚನೆಗಳೆಲ್ಲ ನೀವೇನು ನೋಡ್ತಾ ಇದೆಯೋ ಅದೆಲ್ಲ ಇತ್ತೀಚಿನ ದಿನಗಳಲ್ಲಿ ಆಗಿರೋಂಥದ್ದು. ಸ್ನೇಹಿತರೆ, ಇಲ್ಲಿರೋ ಒಂದು ಶಾಸನವನ್ನು ನೀವು ನೋಡಿ. ಈ ಶಾಸನ ಬಂದು ಹೊಯ್ಸಳರ ಕಾಲದಲ್ಲಿ ಮೂಡಿ ಬಂದಂಥ ಒಂದು ಶಾಸನ ಇದು. ಇಲ್ಲಿ ಹಿಂದೆ ಬಂದು ಈ ಶಾಸನಕ್ಕೆ ಬಂದು ಏನು ದನಗಳನ್ನ ಕಟ್ತಾ ಇರೋ ಕಾರಣ ಬಂದು ಕೆಳಗಡೆ ಇದ್ದಂಥ ಶಾಸನದ ಒಂದು ಪ್ರತಿ ಏನಿತ್ತು ಅದು ಪೂರ್ತಿ ನಾಶ ಆಗೋಗಿದೆ. ಇನ್ನು ಈ ಶಾಸನದ ಬಗ್ಗೆ ನಮ್ಮ ಮಧುಸೂದನ್ ಅವರು ಒಂದಷ್ಟು ಮಾಹಿತಿಗಳನ್ನ ಕೊಡ್ತಾರೆ. ಹೇಳಿ ಸರ್. ಕನ್ನಡ ನಾಡು, ನುಡಿ, ಕನ್ನಡಿಗರ ಭವ್ಯ ಇತಿಹಾಸ, ಸಂಸ್ಕೃತಿ, ವಾಸ್ತುಶೈಲಿ ಮುಂತಾದ ವಿಷಯಗಳನ್ನು ವಿಡಿಯೋಗಳ ಮೂಲಕ ದಾಖಲಿಸುವ ನಮ್ಮ ಪ್ರಯತ್ನಕ್ಕೆ ನೆರವಾಗಿ 12ನೇ ಶತಮಾನದಲ್ಲಿ ಏನು ದೇವಸ್ಥಾನ ಕಟ್ಟಿದಾರೋ ಇದ್ರ ಬಗ್ಗೆ ಈ ದೇವಸ್ಥಾನದ ವೇದೇಶ್ವರ ನಕರೇಶ್ವರದ ದೇವಸ್ಥಾನದ ಯಾವ ಟೈಮಲ್ಲಿ ಸ್ಥಾಪನೆ ಆಗಿದೆ ಅಂತ ಉಲ್ಲೇಖನ ಇದೆ. ಈ ಕಾಳುಮುಖ ಯತಿಗಳು ಈ ದೇವಸ್ಥಾನನ ಆರಾಧನೆ ಮಾಡ್ತಿದ್ರು ಅಂತೇಳಿ ಈ ಶಾಸನ ಉಲ್ಲೇಖ ಇದೆ. ಬಟ್ ಅವರು ಕಾಳುಮುಖ ಯತಿಗಳು ಹೇಗಿದ್ರು ಅಂತೇಳಿ ನಾವು ಇದೊಂದು ವಿಗ್ರಹ ರೂಪದಲ್ಲಿ ನೋಡ್ಬೋದು. ಫುಲ್ಲು ಜಡೆ ಇರೋದ್ರಿಂದ ಈ ಕಚ್ಚೆ ಟೈಫು ಹಳೆ ಕಾಲದಲ್ಲಿ ಹಾಕಂತಿರಲ್ಲ, ಅವರು ಉಡುಪು ವೇಷ ಮಡಿಕೆ, ಅವರು ಈ ಶಿವನ ಆರಾಧನೆ ಮಾಡ್ತಿದ್ದು ಆ ಸಂತತಿಗಳು ಯತಿಗಳು ತುಂಬ ಇದ್ರು ಅಂತೇಳಿ ಇದರಲ್ಲಿ ನಾವು ನೋಡ್ಬೋದು. ಆಮೇಲೆ ಈ ದೇವಸ್ಥಾನದಲ್ಲಿ ಪರಿವಾರ ದೇವತೆಗಳು ಅಂತೇಳಿ ತುಂಬ ಇದು ಅಮ್ಮ, ಇದು ಕೂಡ ಭದ್ರಕಾಳಿ ಅಮ್ಮ. ಇದು ಭದ್ರಕಾಳಿ ಅಮ್ಮ. ಇದೊಂದು ಈ ದೇವಸ್ಥಾನದಲ್ಲಿ ಏನು ನಾವು ಚಂಡಿಕೇಶ್ವರಿ ಅಂತ ಹೇಳಿ ಹೇಳ್ತಿದ್ವಲ್ಲ, ಇದೇ ಅಮ್ಮ. ಇದು ಈ ದೇವಸ್ಥಾನ ಇದಾಗಿರೋದ್ರಿಂದವ ಆ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ಒಂದು ಕುಂಭದಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಇದು ಮಾಡ್ಕೊಂಡು ಅಲ್ಲಿ ಇಟ್ಟಿದ್ದಾರೆ. ಇದೇ ಚಂಡಿಕೇಶ್ವರಿ ಅಮ್ಮ. ಇದೊಂಥರ ವಿಶೇಷ ವಿಗ್ರಹ. ಇದು ಏನು ಟಚ್ ಮಾಡ್ದಂಗೆ ನೀಟಾಗಿ ಆರಾಮಾಗಿ ಎಲ್ಲ ತೆಗೆದ್ಬಿಟ್ರೆ ಸೌಂಡ್ ಈ ಥರ ಬರುತ್ತೆ. ಈ ಕಂಜಿ ನೋಡೋದಲ್ಲ, ಇನ್ನೂ ನೀಟಾಗಿ ತೆಗೆದ್ರೆ ಇನ್ನೂ ಸೌಂಡ್ ಬರುತ್ತೆ. ಇದೊಂದು ವಿಶೇಷ ವಿಗ್ರಹಗಳು ಇವೆಲ್ಲ. ಅಂದರೆ ಇದೊಂದು ವಿಶೇಷವಾದ ಒಂದು ಶಿಲೆನಲ್ಲಿ ಕೆತ್ತಿರುವಂಥ ಒಂದು ಗುಡಿ ಅನ್ನೋದು ಕೂಡ ಕಂಡು ಬರುತ್ತೆ. ಹಾಗೂ ಈ ಒಂದು ಚಂಡಿಕೇಶ್ವರ ಮೂರ್ತಿ ಇಲ್ಲಿ ಏನು ನಮ್ಗೆ ಕಾಣಿಸ್ತಾ ಇದೆಯೋ ಆ ಒಂದು ಮೂರ್ತಿಗೂ ಈ ದೇವಸ್ಥಾನಕ್ಕೂ ಇತಿಹಾಸದ ಒಂದು ಆಧಾರದಲ್ಲಿ ನೋಡೋದಾದ್ರೆ ಯಾವುದೇ ಸಂಬಂಧ ಇಲ್ಲ. ಇದು ಆದ್ರೆ ಈ ಒಂದು ಮೂರ್ತಿ ಇಲ್ಲಿ ಇವಾಗ ಇರೋ ಕಾರಣ ಬಂದು ಸ್ಥಳೀಯರು ಇದನ್ನ ಚಂಡಿಕೇಶ್ವರ ಗುಡಿ ಅಂತ ಕರ್ಕೊಂಡ್ ಬಂದಿದ್ದಾರೆ. ದೇವ್ರ ಇತಿಹಾಸ ಇದೆ, ಬಟ್ ಯಾವ ದೇವಸ್ಥಾನ ಅಂತ ಗೊತ್ತಿರಲಿಲ್ಲ. ಬಟ್ ಈ ದೇವಸ್ಥಾನಕ್ಕೆ ಆ ಕಾಲಕ್ಕೆ ತಂದು ಇಟ್ಟಿರೋದ್ರಿಂದ ಹೆಣ್ಮಕ್ಳೆಲ್ಲ ಮಕ್ಕಳು ಇಲ್ದಾರು ಸಂತಾನಕ್ಕೋಸ್ಕರ ತುಂಬಾ ಪ್ರೇ ಮಾಡಿ ಇದನ್ನ ಪೂಜೆ ಮಾಡ್ತಾರೆ.
ರಾತ್ರಿ ಹೊತ್ತು ಪೂಜೆ ಮಾಡೋದು ಜಾಸ್ತಿ ಹೆಣ್ಮಕ್ಳು. ಹಂಗಾಗಿ ಆ ಪದ್ಧತಿ ಎಲ್ಲದ್ ಮಾಡ್ಕೊಂಡು ರುಮಾಲಿಗಳು ರಾಕ್ಷಸ ರುಮಾಲಿ ಹಾಕೊಂಡು ಹಿಂದ್ಗಡೆಗೆಲ್ಲ ಇದೈತಿ, ರುಂಡಮಾಲಿ ಥರನ. ಆಮೇಲೆ ಕಿವಿಂದ ಉದುರುತ್ತಿರೋ ರಾಕ್ಷಸ ಇದು ನೋಡಿ, ಕಿವಿಂದ ಉದುರುತ್ತಿರೋ ರಾಕ್ಷಸ ಇದು ವಿಶೇಷವಾಗೈತೆ. ಆಮೇಲೆ ಹಾವು ಸುತ್ತಾಕೊಂಡಿರೋದು. ಆಮೇಲೆ ಈ ಮಕ್ಕಳು ಟೈಫ್ ಇವರೆಲ್ಲ ತಪ್ಕೊಂಡಿದ್ದಾರೆ. ಒಂದು ಕತ್ತಿ ಕೆಳಗಿಳಿಸುತ್ತೆ, ಒಂದು ರುಂಡ ಇಲ್ಲಿ ತುಂಬ ವಿಶೇಷವಾದ ವಿಗ್ರಹ. ಚೆನ್ನಕೇಶವ ವಿಗ್ರಹಗಳು ವಿಷ್ಣುವಿನ ದಶಾವತಾರಗಳು ಎಲ್ಲ ಇದಿದೆ ನೋಡಿ. ಮತ್ಸ್ಯ ಅವತಾರ, ಕುರ್ಮ ಅವತಾರ ಎಲ್ಲ ಇದೆ ನೋಡಿ. ವಾಮನ ಅವತಾರ, ವಿಷ್ಣುವಿನ ದಶಾವತಾರಗಳನ್ನು ಇದರಲ್ಲಿ ಕೆತ್ತಿದ್ದಾರೆ. ಇವು ರೀಸೆಂಟಾಗಿ ಸಿಕ್ಕಿರೋ ವಿಗ್ರಹಗಳನ್ನು ನಾವು ನೀಟಾಗಿ ಜೋಪಾನಾಗಿ ತಂದು ಇಲ್ಲಿಗಿಟ್ಟು. ಸೊ ಇಲ್ಲಿ ಏನು ಗೊತ್ತಾಗ್ತಿದೆ ವೀಕ್ಷಕರೇ ಅಂದರೆ, ಈ ಹೊಯ್ಸಳರ ಒಂದು ಕಾಲದಲ್ಲಿ ಬಂದು ಈ ವಿಶಿಷ್ಟಾದ್ವೈತದ ಒಂದು ಸಿದ್ಧಾಂತ ಮುನ್ನೆಲೆಗೆ ಬಂದ ನಂತರ ಒಂದು ಶ್ರೀ ವೈಷ್ಣವ ಧರ್ಮ ಬಂದು ಪ್ರಬಲವಾಗಿರುತ್ತೆ. ಹಿಂದೆ ನೀವೇನಾದ್ರು ಗಂಗರ ಒಂದು ಇತಿಹಾಸ ನೋಡೋದಾದರೆ, ಗಂಗರು ಬಂದು ಶೈವ ಮತ್ತು ಜೈನ ಮತಕ್ಕೆ ಹೆಚ್ಚು ಒಂದು ಬೆಂಬಲವಾಗಿ ನೀಡಿರ್ತಾರೆ. ಹೊಯ್ಸಳರ ಕಾಲದಲ್ಲಿ ಬಂದು ಶ್ರೀ ವೈಷ್ಣವ ಧರ್ಮವೂ ಕೂಡ ಪ್ರಚಾರಕ್ಕೆ ಬಂದ ಕಾರಣ ಬಂದು ಈ ಊರಿನಲ್ಲಿ ಇವತ್ತಿಗೆ ನೀವು ಈ ಒಂದು ವಿಷ್ಣುವಿನ ಒಂದು ಮೂರ್ತಿಗಳನ್ನು ಕೂಡ ಕಂಡು ಬರ್ಬೋದು. ಹಾಗಾಗಿ ಹೊಯ್ಸಳರ ಕಾಲದಲ್ಲಿ ಈ ಭಾಗದಲ್ಲಿ ಶೈವ, ವೈಷ್ಣವ ಮತ್ತು ಜೈನ ಧರ್ಮ ಪ್ರತಿಯೊಂದೂ ಕೂಡ ಒಂದು ಪ್ರಭಾವ ಧರ್ಮಗಳಾಗಿ ಇಲ್ಲಿ ನೆಲೆಯೂರಿದ್ವು ಅನ್ನೋದು ಕೂಡ ನಮಗೆ ಕಂಡು ಬರುತ್ತೆ. ಇನ್ನು ಈ ಊರಲ್ಲಿ ಇದೇ ರೀತಿ ಬಂದು ತುಂಬ ಇನ್ನೂ ಇದಾವೆ. ಎಕ್ಸ್ಕವೇಟ್ ಮಾಡಿದ್ರೆ, ಭೂಮಿಯನ್ನು ಅಗದು ನೋಡಿದ್ರೆ ಇನ್ನೂ ಸಾಕಷ್ಟು ವಿಷಯಗಳು ಸಿಗೋ ಕಾರಣಗಳಿದೆ. ಯಾಕೆಂದರೆ ಈ ಊರು ಬಂದು ಏನು ಆಸಂದಿ ಗಂಗರ ಅಥವಾ ಆಸಂದಿ ನಾಡಿನ ಒಂದು ರಾಜಧಾನಿ ಆಗಿದ್ದ ಕಾರಣ ಇದು ಪ್ರಮುಖ ಪಟ್ಟಣ ಕೂಡ ಆಗಿತ್ತು ಅನ್ನೋದು ಕೂಡ ಕಂಡು ಬರುತ್ತೆ. ಹಾಗಾಗಿ ಇಲ್ಲಿ ಸಾಕಷ್ಟು ಇನ್ನಷ್ಟು ಉತ್ಖನನಗಳಾಗಿ ಈ ಊರಿನ ಇತಿಹಾಸ ಮತ್ತಷ್ಟು ಜನಗಳಿಗೆ ಗೊತ್ತಾಗಲಿ ಅಂತ ಕೂಡ ನಾವು ಈ ಮೂಲಕ ಕೇಳ್ಕೊತೀವಿ. ಕನ್ನಡದ ಹಿರಿಮೆಯನ್ನು ಜಗತ್ತಿಗೆ ಸಾರುವ ನಿಟ್ಟಿನಲ್ಲಿ ಒಂದು ವಿಶಿಷ್ಟವಾದ ವಿನ್ಯಾಸ. ಕನ್ನಡದ ಕ ಅನ್ನುವ ಅಕ್ಷರ ಅಶೋಕನ ಕಾಲದಲ್ಲಿ ಈಗಿನ ಪ್ಲಸ್ನಂತೆ ತೋರುತ್ತಿದ್ದು, ಮುಂದೆ ಸಾತವಾಹನರು, ಬನವಾಸಿಯ ಕದಂಬರು, ಬಾದಾಮಿಯ ಚಾಲುಕ್ಯರು, ಮಾನ್ಯಕೇಟದ ರಾಷ್ಟ್ರಕೂಟರು, ಕಲ್ಯಾಣದ ಚಾಲುಕ್ಯರು, ದೋರ ಸಮುದ್ರದ ಹೊಯ್ಸಳರು, ವಿಜಯನಗರದ ಕರ್ನಾಟರು, ಮೈಸೂರಿನ ಒಡೆಯರ್ಗಳವರೆಗೂ ಬೆಳೆದು ಬಂದ ಹಾದಿಯನ್ನು ಇಲ್ಲಿ ತೋರಲಾಗಿದೆ. ಕನ್ನಡ ನಾಡು, ನುಡಿ, ಸಂಸ್ಕೃತಿ, ಲಿಪಿಯ ಮಹತ್ವವನ್ನು ಸಾರುವ ಇಂತಹ ಟೀ ಶರ್ಟನ್ನು ಧರಿಸೋಣ. ಕನ್ನಡದ ಹಿರಿಮೆಯನ್ನು ಜಗತ್ತಿಗೆ ಸಾರೋಣ. ಕನ್ನಡ ನಾಡು, ನುಡಿ, ಕನ್ನಡಿಗರ ಭವ್ಯ ಇತಿಹಾಸ, ಸಂಸ್ಕೃತಿ, ವಾಸ್ತುಶೈಲಿ ಮುಂತಾದ ವಿಷಯಗಳನ್ನು ವಿಡಿಯೋಗಳ ಮೂಲಕ ದಾಖಲಿಸುವ ನಮ್ಮ ಪ್ರಯತ್ನಕ್ಕೆ ನೆರವಾಗಿ